ಕೊನೆಗೂ ಆಪರೇಷನ್ ಸಿಂಧೂರ್ನಿಂದಾದ ಹಾನಿಯನ್ನು ಒಪ್ಪಿಕೊಂಡ ಪಾಕ್. ನೂರ್ ಖಾನ್ ವಾಯುನೆಲೆಗೆ ಭಾರೀ ಪ್ರಮಾಣದ ನಷ್ಟವಾಗಿದೆ ಎಂದ ಪಾಕ್ ಸಚಿವ. ಸಶಸ್ತ್ರ ಸಂಘರ್ಷದ 8 ತಿಂಗಳ ನಂತರ ತನಗಾದ ನಷ್ಟವನ್ನು ವಿವರಿಸಿದ ಪಾಕಿಸ್ತಾನ. ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತ ನಡೆಸಿದಂತಹ ಕಾರ್ಯತಂತ್ರ ಮತ್ತು ನಿಖರ ದಾಳಿಗಳು ತನ್ನ ಮಿಲಿಟರಿ ನೆಲೆಯ ಮೇಲೆ ಬೀರಿದ ಪರಿಣಾಮವನ್ನ ಪಾಕಿಸ್ತಾನ ಸರ್ಕಾರ ಮೊದಲ ಬಾರಿಗೆ ವಿವರವಾಗಿ ಒಪ್ಪಿಕೊಂಡಿದೆ. ಎರಡೂ ದೇಶಗಳ ನಡುವಿನ 4 ದಿನಗಳ ಸಶಸ್ತ್ರ ಸಂಘರ್ಷದ 8 ತಿಂಗಳ ನಂತರ ಪಾಕಿಸ್ತಾನ ತನಗಾದ ನಷ್ಟವನ್ನು ಬಹಿರಂಗಪಡಿಸಿದೆ. ಭಾರತ ನಡೆಸಿದ ದಾಳಿಯಿಂದ ರಾವಲ್ಪಿಂಡಿಯ ಚಾಕ್ಲಾಲಾ ಪ್ರದೇಶದಲ್ಲಿರುವ ನೂರ್ ಖಾನ್ ವಾಯುನೆಲೆಗೆ ಭಾರೀ ಪ್ರಮಾಣದ ನಷ್ಟವಾಗಿದೆ. ಭಾರತೀಯ ಡ್ರೋನ್ಗಳು ದಾಳಿ ಮಾಡಿ ಪ್ರಮುಖ ಮಿಲಿಟರಿ ನೆಲೆಗೆ ಹಾನಿ ಮಾಡಿದ್ದರಿಂದ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ಇಶಾಕ್ ದಾರ್ ದೃಢಪಡಿಸಿದ್ದಾರೆ. 36 ಗಂಟೆಗಳಲ್ಲಿ ಕನಿಷ್ಠ 80 ಡ್ರೋನ್ಗಳನ್ನು ಕಳುಹಿಸಲಾಗಿತ್ತು ಎಂದಿರುವ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಆಗಿರುವ ದಾರ್ ಕಾರ್ಯಾಚರಣೆಯ ಪ್ರಮಾಣ ಮತ್ತು ಪರಿಣಾಮವನ್ನ ಒತ್ತಿ ಹೇಳಿದ್ದಾರೆ. ಆದರೆ ಪಾಕಿಸ್ತಾನವು 80 ಡ್ರೋನ್ಗಳಲ್ಲಿ 79 ಡ್ರೋನ್ಗಳನ್ನು ಪ್ರತಿಬಂಧಿಸಿದೆ ಅಂತ ಹೇಳಿಕೊಂಡಿದ್ದಾರೆ. ಮೇ ತಿಂಗಳಲ್ಲಿ ಭಾರತದೊಂದಿಗಿನ 4 ದಿನಗಳ ಸಂಘರ್ಷದ ಸಮಯದಲ್ಲಿ ತನ್ನ ಮಿಲಿಟರಿ ಕಾರ್ಯದರ್ಶಿ ತನ್ನನ್ನ ಬಂಕರ್ಗೆ ಸ್ಥಳಾಂತರಗೊಳ್ಳುವಂತೆ ಸಲಹೆ ನೀಡಿದ್ದರು ಅಂತ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಒಪ್ಪಿಕೊಂಡ ನಂತರ ದಾರ್ ಈ ಹೇಳಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ನಿಂದ ತನಗಾದ ನಷ್ಟವನ್ನು ನಿಧಾನಕ್ಕೆ ಒಂದೊಂದಾಗಿ ಬಹಿರಂಗಪಡಿಸ್ತಾ ಇರುವುದು ಸಕಾರಾತ್ಮಕ ಬೆಳವಣಿಗೆಯೇ ಸರಿ.